ಭಾರತ ದೇಶ ಎಸ್.ಸಿ.ಎಸ್.ಟಿ ಡಾಕ್ಟರ್ಗಳ ಸಂಘಟನೆಯಿಂದ ನಾವು ಅಧ್ಯಕ್ಷರಾಗಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆಗಳು ಈಡೇರಿಸಬೇಕು ಅಂತೇಳ್ಬಿಟ್ಟು ಇದರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಚೇರ್ಮನ್ ಅವರು ಇಲ್ಲಿ ಬರಬೇಕು, ನಮ್ಮ ಬೇಡಿಕೆಗಳನ್ನ ಸ್ವೀಕರಿಸಬೇಕು, ಮತ್ತು ನಮ್ಮನ್ನು ಒಂದು ಸಭೆ ಕರೆಸಿ ಸಭೆ ಮೂಲಕ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕಂತೇಳಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಮಸ್ಯೆಗಳು NSFDC ಅವರಿಂದ ನಮಗೆ ಲೋನ್ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ನಮಗೆ ಖಾತ್ರಿ ಕೊಡಿಸಿ ಅಂತ, ಅದನ್ನು ಅಪ್ರೂವಲ್ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡಿ ಅನ್ನೋದನ್ನು ನಮ್ಮ ಬೇಡಿಕೆ ಇದೆ. ಅದರಂತೆ ಇವರು ಈ ಹಿಂದೆ ಜನವರಿ ತಿಂಗಳಲ್ಲಿ MD ಅವರು ಅರ್ಜಿದಾರರ ಮನವಿಗಳಂತೆ ಅದನ್ನು ಅರ್ಹರು ಅನರ್ಹರ ಬಗ್ಗೆ ಪರಿಶೀಲಿಸಿ ವರದಿನ ಕಳಿಸ್ಕೊಡಿ ಅಂತ 1ನೇ ತಿಂಗಳಲ್ಲಿ ಕಳಿಸಿದ್ದಾರೆ ಎಲ್ಲ ಜಿಲ್ಲೆಗಳಿಗೆ. ಆಯಾ ಜಿಲ್ಲೆವಾರರು ಅಂದರೆ DM ಡಿಸ್ಟಿಕ್ಕು ವ್ಯವಸ್ಥಾಪಕರು ಏನಿದ್ದಾರೆ ಅವರು ವಾಪಸ್ ಕಳಿಸಿಲ್ಲ, ಅವರಲ್ಲೇ ಉಳಿಸ್ಕೊಂಡಿದ್ದಾರೆ. ಇದು ಖಂಡನೀಯ. ಸುಮಾರು 6 ತಿಂಗಳಾಗ್ತಾಯಿದೆ. ಈಗ 6 ತಿಂಗಳಾದರೂ ಇವರು ಆಫೀಸ್ಗೆ ಇವರು ಕರ್ಸ್ಕೊತಾ ಇಲ್ಲ, ಯಾರೋ MD ಆಫೀಸಿಂದ, ಮತ್ತು ಅವರು ಕಳಿಸಿಲ್ಲ. ಅದರಿಂದ ನಾವು ಇವತ್ತು ಪ್ರತಿಭಟನೆ ಕೂತಿದ್ದೀವಿ. ಈ ಬಗ್ಗೆ ಕೂಡಲೇ ಇವರು ಎಚ್ಚೆತ್ಕೊಂಡು ನಮ್ಮನ್ನು ಸಭೆ ಮೂಲಕ ಏನೇನು ಲೋಪದೋಷಗಳಿದೆ, ಇದರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಅರ್ಜಿದಾರರಿಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದಿದೆ. ಅದರಿಂದ ಇವತ್ತು ನಮ್ಮ ಮನವಿನ ಇವರು ಸ್ವೀಕರಿಸಿಕೊಂಡು ನಮ್ಮನ್ನು ಸಭೆ ಕರಿಬೇಕಂತೇಳಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಹಿಂದೆ ನಾವು ಹಲವಾರು ಸಾರಿ ನಾವು ಪ್ರತಿಭಟನೆಗಳು ಮಾಡಿ ಮನವಿಗಳನ್ನ ಕೊಟ್ಟಿದ್ದೀವಿ. ನಮಗೆ ಸರ್ಕಾರದಿಂದ ಖಾತ್ರಿ ಕೊಡಿ ನೀವು ಅಂಥೇಳಿ. ಅದರಂತೆ ಇವರು ಪುಟಪ್ ಮಾಡೋದಕ್ಕೆ ನಿರ್ದೇಶಕರ ಮಂಡಳಿಯಲ್ಲಿ ಇವರು ನಮ್ಮ ಅಧ್ಯಕ್ಷರಾದಂಥ ಮಂಡಳಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ಮಂಡಳಿಗೆ ಚೇರ್ಮನ್ ಯಾರಾಗಿದ್ದಾರೋ ಅವರು ಇದನ್ನು ಮಂಡಳಿಯಲ್ಲಿಟ್ಟಾಗ ಅಲ್ಲಿ ಕೆಲವರು ನಮ್ಮ ದಲಿತ ವಿರೋಧಿ ಅಧಿಕಾರಿಗಳು ಅದನ್ನು ಯಾಕೆ ಕೊಡ್ತೀರಾ, ಯಾಕೆ ಮಾಡ್ತೀರಾ ಅಂತ ಅಬ್ಜೆಕ್ಷನ್ ಮಾಡಿರೋದಿದೆ. ಇದನ್ನು ನಾವು ಖಂಡಿಸ್ತೀವಿ. ಅದ್ರ ಬಗ್ಗೆನೂ ನಾವು ಇದನ್ನು ಚರ್ಚೆ ಮಾಡೋದಕ್ಕೆ ನಮ್ಮನ್ನು ಸಭೆ ಕರೆಸಿ ಅಂತ ಹೇಳ್ಬಿಟ್ಟು ಈ ಡಿಮಾಂಡಲ್ಲಿ ಇಟ್ಟಿದ್ದೀವಿ. ಅದರಿಂದನೇ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ.